ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನನ್ನ ಗಿಡ ನೋಡಿ. ಇವಾಗ ಅಂದರೆ ಸ್ವಲ್ಪ ನಾನು ಎಲ್ಲ ಔಷಧಿನೂ ಮಾಡಿ, ಅಂದರೆ ಗಿಡಕ್ಕೆ ಬೇಕಾಗುವಂಥದ್ದು ಎಲ್ಲದನ್ನೂ ಮಾಡಿ ನಾನು ಕೊಟ್ಟಾಯಿತು. ಗಿಡದ ಬುಡಕ್ಕೂ ಕೊಟ್ಟಾಗಿದೆ, ಗಿಡದ ಮೇಲೆ ಗಿಡದ ಹುಳಕ್ಕೆ, ವೈಟ್ ಪ್ಲೇಸ್ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಆಗಿದೆ. ಸ್ಪ್ರೇ ಮಾಡಿದ್ರೂ ಗಿಡ ಏನೋ ತುಂಬ ಆರೋಗ್ಯವಾಗಿ ಇದೆ. ಆದರೆ ಗಿಡದಲ್ಲಿ ತುಂಬ ಮೊಗ್ಗು ಕಮ್ಮಿ. ನನಗೆ ಮೊಗ್ಗು ಸಿಗ್ತಾನೇ ಇಲ್ಲ. ಸ್ವಲ್ಪ ಅಂದರೆ ಒಂದು 500-600 ಅಷ್ಟೇ ಮೊಗ್ಗು ಸಿಕ್ಕಿದ್ದು. ಮತ್ತು ಎಲ್ಲರಿಗೂ ಮೊಗ್ಗು ಸಿಗುತ್ತೆ ನೋಡಿ, ನನಗೆ ಮಾತ್ರ ತುಂಬ ಕಮ್ಮಿ. ಯಾಕಂತಲೇ ಗೊತ್ತಿಲ್ಲ. ಇಷ್ಟು ನಾನೆಲ್ಲ ಮಾಡಿ ಹಾಕಿತ್ತು ಚಿಗುರ್ಲಿಕ್ಕೆ, ಅದಕ್ಕೆ ಬೇಕಾಗುವಂಥದ್ದು ಎಲ್ಲ ಹಾಕಿ ಆಗಿದೆ. ಆದರೂ ತುಂಬ ಅಂದರೆ ಮೊಗ್ಗು ಮಾತ್ರ ತುಂಬ ಕಮ್ಮಿ. ನಾನು ನೆಲಗಡಲೆ ಹಿಂಡಿ ಹಾಕಿ ಆಯಿತು, ಜೀವಾಮೃತ ಮಾಡಿ ಹಾಕಿ ಆಯಿತು, ಅದಕ್ಕೆ ಬೇಕಾಗುವಂಥದ್ದು ಎಲ್ಲ ಫರ್ಟಿಲೈಸರ್ ಎಲ್ಲ ಬುಡಕ್ಕೆಲ್ಲ ಮಾಡಿ ಕೊಟ್ಟಿದ್ದೆ. ಆದರೂ ಗಿಡದಲ್ಲಿ ಮಾತ್ರ ಚಿಗುರಿದ್ರೆ ಮಾತ್ರ ಮೊಗ್ಗು ತುಂಬ ಕಮ್ಮಿ. ಗಿಡ ಮಾತ್ರ ತುಂಬ ಹೆಲ್ದಿಯಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಗಿಡ ಎಲ್ಲ ಗಿಡ ತುಂಬ ಚೆನ್ನಾಗಿದೆ, ಯಾವ ತೊಂದರೆನೂ ಇಲ್ಲ. ಆದರೆ ತುಂಬ ಮೊಗ್ಗು ಕಮ್ಮಿ ಅಂದರೆ ಕಮ್ಮಿ. ಎಲ್ಲರಿಗೂ ಮೊಗ್ಗು ಸಿಗುವಾಗ ಈ ಟೈಮಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ರು ಅದಕ್ಕೆ ನಮಗೆ ಮೊಗ್ಗು ಮಾತ್ರ ಒಂದು ಸ್ವಲ್ಪನೂ ಸಿಕ್ಕಲಿಲ್ಲ ಅಂದರೆ ತುಂಬ ಬೇಜಾರು. ನಾನೀಗ ಮಳೆಗಾಲ ಎಂಡಲ್ಲಿ ಅದಕ್ಕೆ ನಾನು ಗಿಡ ಟ್ರಿಮ್ ಮಾಡೋದು, ಅದ್ರ ಬುಡಕ್ಕೆ ಹಾಕೋದು, ಬುಡ ಸಡ್ಲು ಮಾಡೋದು ಎಲ್ಲ ಮಾಡಿದ್ದೆ. ಆದರೂ ನೋಡಿ ತುಂಬ ಕಮ್ಮಿ. ಆವಾಗ ನಮಗೆ ಇಷ್ಟು ನಾವು ಕಷ್ಟ ಕೇರ್ ಮಾಡಿಯೋ ಮೊಗ್ಗು ತುಂಬ ಕಮ್ಮಿ ಅಂದರೆ ಎಷ್ಟು ಬೇಜಾರಾಗೋದಿಲ್ಲ. ಈ ಟೈಮಲ್ಲಿ ನಮ್ಗೆ ಮೊಗ್ಗು ಸಿಗಲೇಬೇಕಾಗಲ್ವ. ಮಳೆಗಾಲದಲ್ಲಂತೂ ಮೊಗ್ಗಿಲ್ಲ. ಇವಾಗ ನಮ್ಗೆ ಸಿಗಲೇಬೇಕು, ಯಾಕಂದರೆ ನವಂಬರಲ್ಲಿ ಸ್ಟಾರ್ಟ್ ಆಗಬೇಕು ನಮಗೆ ಮೊಗ್ಗು ಸಿಗಲಿಕ್ಕೆ. ನನಗೆ ಇವಾಗ ನೋಡಿ ಈ ವರ್ಷ ನನಗೆ ನವಂಬರ್ ಎಂಡಲ್ಲಿ ಸ್ವಲ್ಪ ಮೊಗ್ಗು ಸಿಕ್ಕಿತ್ತು ಅಷ್ಟೇ ಬಿಟ್ಟರೆ, ಮತ್ತು ಅದ್ರ ಮೇಲೆ ಒಂದು 15 ದಿನಕ್ಕಿಂತ ಹಿಂದೆ ಒಂದು ಸ್ವಲ್ಪ ಮೊಗ್ಗು ಸಿಕ್ಕಿದೆ. ಸ್ವಲ್ಪ ಅಂದರೆ 500 ಮೊಗ್ಗು ಅಷ್ಟೇ. ಅದಕ್ಕಿಂತ ಮುಂದೆ ಜಾಸ್ತಿ ಏನು ಸಿಕ್ಕಿದೆ ನನಗೆ. ನಾನು ಎಲ್ಲದೂ ಮಾಡಿ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ಯಾವುದು ಹಾಕಿದರೂ ಏನೂ ಪ್ರಯೋಜನ ಆಗೋದಿಲ್ಲ ಅಂತೇಳಿ ನಾನು ಏನು ಮಾಡಿದೆ, ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದೆ. ಬ್ಲಾಕಿಂಗ್ ಸ್ಟಾರ್ ಹಾಕಿದರೆ ಯಾರು ಬೇಕಾದರೂ ಹಾಕ್ಬೋದು, ಅದು ಏನೂ ಸಮಸ್ಯೆ ಇಲ್ಲ. ಈ ವರ್ಷ ಹಾಕೋದಲ್ಲ ಅಂತ ಮಾಡಿದೆ ನಾನು ಬ್ಲಾಕಿಂಗ್ ಸ್ಟಾರು. ಆದರೂ ನಾನು ತರಿಸಿ ಹಾಕಿದ್ದೆ, ಯಾಕಂದರೆ ನಮಗೆ ಮೊಗ್ಗಾಗೋದೇ ಮುಖ್ಯ. ನಾನು ತೋರಿಸ್ತೀನಿ ನೋಡಿ, ನನ್ನ ಗಿಡದಲ್ಲಿ ಗಿಡದ ಬುಡಕ್ಕೆ ನಾನು ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದೆ. ಕರಗಿ ಹೋಗಿರ್ಬೋದು. ಹಾಕಿ ನಾನು ಇವತ್ತಿಗೆ 3 ದಿನ ಆಗಿದೆ. ಇಲ್ಲಿ ನೋಡಿ ನಾನು ಹಾಕಿದ್ದೆ ನೋಡಿ, ಕಾಣ್ತಾ ಇರ್ಬೋದು ನೋಡಿ. ಇಲ್ಲೆಲ್ಲ ಇದೆ ನೋಡಿ. ನಾನು ಹಾಕಿ 3 ದಿನ ಕೆಲವೊಂದೆಲ್ಲ ಅಷ್ಟು ಬೇಗ ಅದು ಕರಗಿ ಹೋಗೋದಿಲ್ಲ. ನಿಧಾನಕ್ಕೆ ಅದು ಕೆಲಸ ಮಾಡೋದು. ಆದರೆ ತುಂಬಾ ಒಳ್ಳೆಯದು. ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಚಿಗುರು ಬಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಅಂದರೆ ಮೊಗ್ಗು ಹಾಗೆ ತುಂಬ ಆಗುತ್ತೆ. ಹಿಂದಿನ ವರ್ಷ ನಾನು ಅದೇ ಹಾಕಿದ್ದು ನೋಡಿ. ಇದೆಲ್ಲೆಲ್ಲ ಹಾಕಿದ್ದೆ ನೋಡಿ. ಮಣ್ಣು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮಣ್ಣು ಗಟ್ಟಿಯಾಗಿಲ್ಲ. ಬುಡಕ್ಕೆಲ್ಲ ಹಾಕೋದೆಲ್ಲ ಹಾಕಿ ಆಯ್ತು ನಾನು. ಅಂದರೆ ತುಂಬ ಮೊಗ್ಗು ಕಮ್ಮಿ. ಅದಕ್ಕೆ ನಾನು ಇದೇನು ಮಾಡಿದ್ರು ಆಗೋಲ್ಲ ಅಂತೇಳಿನೇ ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದು ನಾನು. ಯಾರೇ ಆಗಲಿ ಏನು ಮೊಗ್ಗು ಭಾರಿ ಕಮ್ಮಿ ಅಂತ ಹೇಳಿದರೆ, ನಾವು ಕೆಲವರು ಏನು ಮಾಡ್ತಾರೆ, ಕೆಮಿಕಲ್ ಗೊಬ್ಬರ ಅಂತೇಳಿ ಯಾರು ಹಾಕೋದಿಲ್ಲ. ವರ್ಷದಲ್ಲಿ 1-2 ಸಲ ಹಾಕ್ಬೋದು. ಈಗ ಸುಫಲ ಹಾಕ್ತೀವಿ. ಸುಫಲ ಹಾಕಿದರೆ ಗಿಡ ಇಷ್ಟು ಚೆನ್ನಾಗಿ ಚಿಗುರು ಬರುತ್ತೆ. ನಾವು ಈ ವರ್ಷ ಸುಫಲ ಹಾಕಲಿಲ್ಲ. ನಾನು ಸ್ವಲ್ಪ ಬ್ಲಾಕಿಂಗ್ ಸ್ಟಾರ್ ಸ್ವಲ್ಪ ಹಾಕಿದೆ ಅಷ್ಟೇ. ಸ್ವಲ್ಪ ಅಂದರೆ ಸ್ವಲ್ಪ ಒಂದು 1/4 kg ಇರಲಿಲ್ಲ. ಅದನ್ನೇ ಒಂದು 4 ಕಾಳಾಗೋಷ್ಟು ಹಾಕಿದ್ದೆ. ಆದರೂ ಆವತ್ತು ಚೆನ್ನಾಗಿ ಚಿಗುರು ಬಂದು ಸ್ವಲ್ಪ ಮೊಗ್ಗು ಸಿಕ್ಕಿದೆ. ಇವಾಗ ನಾನು ಬ್ಲಾಕಿಂಗ್ ಸ್ಟಾರ್ ಖಾಲಿ ಆಯ್ತು ಅಂತೇಳಿ ಹಾಕಲಿಲ್ಲ. ಬೇಡ ಈ ವರ್ಷ ಹಾಕೋದಿಲ್ಲ, ಇದನ್ನೆಲ್ಲ ಮಾಡಿ ಹಾಕಿ ಮೊಗ್ಗು ಬರುತ್ತೆ ಅಂತೇಳಿ ನಾನು ಹಾಕಿದ್ದೆ. ಬರಲಿಲ್ಲ. ಅದಕ್ಕೆ ನಾನು ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದು. ಇಲ್ಲೆಲ್ಲ ಇದೆ ನೋಡಿ, ಚಿಕ್ಕ ಗಿಡದಲ್ಲೆಲ್ಲ ಹಾಕಿದೆ ನೋಡಿ. ಇಲ್ಲೆಲ್ಲ ಇದೆ, ಎಲ್ಲ ಕರ್ಗೋಗಿದೆ. ನಾನು 3 ದಿನ ಆಗಿತ್ತಲ್ಲ ಹಾಕಿ, ಕೆಲವೆಲ್ಲ ಕರ್ಗೋಗಿ ಆಗಿದೆ ಅದು. ಅದಕ್ಕೆ ನಾನು ಹೇಳೋದು, ಇದನ್ನು ಯಾರು ಬೇಕಾದರೂ ಹಾಕ್ಬೋದು. ನಮ್ಮ ಗಿಡ ನಾವು ಚೆನ್ನಾಗಿ ಚಿಗುರು ಬಂದರೂ ಕೆಲವೊಂದು ಸಲ ಮೊಗ್ಗು ಆಗೋದಿಲ್ಲ. ಮತ್ತು ಈ ವೈಟ್ ಪ್ಲೇಸ್ ಕಾಟೆಲ್ಲ ಇರೋಕ್ಕೋಸ್ಕರ ಗಿಡದ ರಸ ಎಲ್ಲ ಹೀರ್ಕೊಂಡಿರುತ್ತಲ್ಲ, ಹಾಗಾಗಿ ಮೊಗ್ಗು ತುಂಬ ಕಮ್ಮಿ ಆಗುತ್ತೆ. ಅದಕ್ಕೆ ಏನು ಒಂಥರ ತುಂಬ ಅದರ ಶಕ್ತಿ ಕಳ್ಕೊಂಡಾಗಿರುತ್ತೆ, ಆ ಥರ ಆಗಿರುತ್ತೆ ಗಿಡ. ಅದಕ್ಕೆ ಮೊಗ್ಗು ತುಂಬ ಕಮ್ಮಿ ಆಗುತ್ತೆ. ನಾವು ಇದು ಬ್ಲಾಕಿಂಗ್ ಸ್ಟಾರ್ ಸ್ವಲ್ಪ ಬುಡಕ್ಕೆ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದರೂ ಸಾಕಾಗುತ್ತೆ. ಗಿಡ ಮಾತ್ರ ಅದು ಹಾಕಿದ ಮೇಲೆ ಬರೀ
ಕೆಮಿಕಲ್ ಗೊಬ್ಬರನೇ ಹಾಕೋದಲ್ಲ, ನಾವು ಮನೆಯಲ್ಲಿರೋದು ಏನಾದರೂ ಹಟ್ಟಿ ಗೊಬ್ಬರ, ಏನಾದರೂ ಎರೆಹುಳಿ ಗೊಬ್ಬರ ಏನಾದರೂ ಹಾಕ್ಬೋದು. ಹಾಕಿದರೆ ಆವಾಗ ಎರಡು ಒಂದಕ್ಕೊಂದು ಸೆಟ್ಟಾಗುತ್ತೆ. ನಾವು ಬರೀ ಕೆಮಿಕಲ್ ಗೊಬ್ಬರ ಮಾತ್ರ ಹಾಕಬಾರ್ದು, ಆವಾಗ ನಮ್ಮ ಗಿಡ ತುಂಬ ಹೆಲ್ದಿ ಆಗುತ್ತೆ. ಅದಕ್ಕೆ ನಾನು ಹಾಕಿ 3 ದಿನ ಆಯಿತು. ಇವಾಗ ಗಿಡ ನೋಡ್ಲಿಕ್ಕೆ ಸ್ವಲ್ಪ ಮನುಷ್ಯ ಖುಷಿ. ಆದರೆ ಇನ್ನೊಂದು ವಾರ ಬಿಟ್ಟು ನೋಡ್ಬೇಕು ಗಿಡ ಹೇಗಾಗುತ್ತೆ ಅಂತೇಳಿ. ಆವಾಗ ಚೆನ್ನಾಗಿ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಆ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಇದೆ. ಆದರೆ ಮೊಗ್ಗು ಮಾತ್ರ ತುಂಬ ಕಮ್ಮಿ, ಅಂದರೆ ತುಂಬ. ನಾವು ಇಷ್ಟು ಟೈಮೆಲ್ಲ ಕಷ್ಟಪಟ್ಟು ಮಳೆಗಾಲ ಮುಗ್ದಿದ್ದ ಕೂಡಲೇ ನಾವು ಗಿಡನೆಲ್ಲ ಎಷ್ಟು ಕೇರ್ ತೊಗೊಂಡು ಮಾಡ್ತೀವಿ. ದಿನ ಸಂಜೆ ಹೊತ್ತಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಬಂದು ಗಿಡನೆಲ್ಲ ಬುಡ ಸಡ್ಲು ಮಾಡೋದು, ಅಲ್ಲಿ ಎಲೆ ಬಿದ್ದಿದ್ದು ತೆಗೆಯೋದು, ಎಲೆ ಗುಡಿಸಿ ತೆಗೆಯೋದು, ಎಲ್ಲ ಒಣಗಿದ್ದೆಲ್ಲ ಕಟ್ ಮಾಡಿ ತೆಗೆಯೋದು. ನಾನಂತೂ ಬೆಳಗ್ಗೆ 2 ಟೈಮ್ ಬಂದೇ ಬರ್ತೀನಿ. ನಾನು ಮನೆಯಲ್ಲೇ ಇರೋದು, ನಾನೇನು ಕೆಲಸಕ್ಕೇನು ಹೋಗಲ್ಲ, ಮನೆಯಲ್ಲೇ ಇರೋದಾದರೆ ಗಿಡದ ಮಾತ್ರ ತುಂಬ ಕೇರ್ ತಗೊತೀವಿ. ಎಷ್ಟು ಕೇರ್ ತಗೊಂಡ್ರು ಮೊಗ್ಗು ಮಾತ್ರ ನನಗೆ ಆಗಿಲ್ಲ. ಮೊಗ್ಗು ಮಾತ್ರ ತುಂಬ ಕಮ್ಮಿ. ನಮಗೆ ನಾವು ಅಷ್ಟು ಕಷ್ಟಪಟ್ಟೋದಕ್ಕೆ ನಮ್ಗೆ ಏನಾದರೂ ಒಂದು ಫಲ ಬೇಕಲ್ಲ. ಫಲ ಸಿಗಲಿಲ್ಲ ಅಂದರೆ ನಾವು ಯಾಕೆ ಕಷ್ಟಪಡಬೇಕು? ಅದಕ್ಕೆ ನಾನು ಇದನ್ನು ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದೆ. ಹಾಗೆ ಎಲ್ಲ ಗಿಡ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಗ್ರೋ ಬ್ಯಾಗ್, ಅಂದರೆ ಗ್ರೋ ಬ್ಯಾಗ್ ಇದೆ. ಗ್ರೋ ಬ್ಯಾಗ್ ಹಾಕಿ ಇದರಲ್ಲಿ ನಾವು ಗ್ರೋ ಬ್ಯಾಗಲ್ಲಿ ನಟ್ಟಿದ್ರೆ ಗಿಡ ಏನಾಗುತ್ತೆ ಅಂದರೆ, ಇದು ನಾವು ಒಂದು ಸಲ ಹೀಗೆ ಎತ್ತಿಟ್ಟಿದ್ರೆ ಸಾಕು ನೋಡಿ, ಎಲ್ಲ ಬಿಸಿಲಿಗೆಲ್ಲ ಒಂಥರ ಡ್ರೈ ಆಗಿರುತ್ತೆ. ಕವರ್ ಎತ್ತಿದ್ರೆ ಸಾಕು, ಎಲ್ಲ ಹರಿದೋಗುತ್ತೆ ನೋಡಿ. ಎಲ್ಲ ಎತ್ತಿಟ್ಟಿದ್ದೆಲ್ಲ ಹರಿದೋಗಿದೆ ನೋಡಿ. ಇದು ನೋಡಿ, ಇಲ್ಲಿ ಎತ್ತಿಟ್ಟಿದ್ದೆಲ್ಲ ಹರಿದೋಗಿದೆ ನೋಡಿ. ಈಗ ಬೇರೆ ಗ್ರೋ ಬ್ಯಾಗ್ ತಂದಿಟ್ಟಿದ್ದೆ, ಇದನ್ನೆಲ್ಲ ಇದಕ್ಕೆ ಹಾಕಬೇಕು. ಅಂದರೆ ಪಾಟ್ ಇಲ್ಲ ಇವಾಗ, 4-5 ಪಾಟ್ ಮಾತ್ರ ಎಲ್ಲ ಚೇಂಜ್ ಮಾಡಿ ರೀಪಾಟಿಂಗ್ ಮಾಡಿ ಇಟ್ಟಿದ್ದೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.